ಹಲೋ ಫ್ರೆಂಡ್ಸ್, ನಾವೆಲ್ಲ ಒಬ್ಬ ನಾಯಕ ಚಿತ್ರದಲ್ಲಿ 100 ಜನರ ವಿರುದ್ಧ ಯುದ್ಧ ಮಾಡಿರುವ ದೃಶ್ಯಗಳನ್ನು ನೋಡಿದ್ದೇವೆ ಹಾಗೂ ಕೇಳಿದ್ದೇವೆ. ಆದರೆ ಒಬ್ಬ ಸೈನಿಕ 300 ಜನರ ವಿರುದ್ಧ ಯುದ್ಧ ಮಾಡಿರುವುದನ್ನು ನೀವು ನಂಬುತ್ತೀರಾ? ಹೌದು ಫ್ರೆಂಡ್ಸ್, ನೀವು ನಂಬಲೇಬೇಕು. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಜಶ್ವಂತ್ ಸಿಂಗ್ ರಾವತ್ ಈ ಸಾಧಕನ ಜನನ ಆಗಿದ್ದು 19 ಆಗಸ್ಟ್ 1941 ಉತ್ತರ ಪ್ರದೇಶದ ಪೋರಿಗಾರ್ವಾಲ್ ಎಂಬ ದುಮಾಕೋಟ್. ಜಶ್ವಂತ್ ರವರಿಗೆ ಭಾರತೀಯ ಸೇನೆ ಸೇರಲು ತುಂಬ ಹುಚ್ಚು. ಅವರು ತಮ್ಮ 17ನೆಯ ವಯಸ್ಸಿನಲ್ಲಿಯೇ ಸೈನಿಕನಾಗಲು ಪರೀಕ್ಷೆಯನ್ನು ಬರೀತಾರೆ. ಅವರು ತಮ್ಮ ಮೊದಲ ಹೆಜ್ಜೆಯಲ್ಲಿ ಸೋಲುತ್ತಾರೆ. ಆದರೂ ಹಿಂಜರಿಯದೆ 2ನೇ ಬಾರಿ ಪರೀಕ್ಷೆ ಬರೆದು ಉತ್ತೀರ್ಣನಾಗಿ ಭಾರತೀಯ ಸೇನೆಯನ್ನು ಸೇರುತ್ತಾರೆ. ಸುಮಾರು 63 ವರ್ಷಗಳ ಹಿಂದೆ 17 ನವೆಂಬರ್ 1962ರಲ್ಲಿ ಇಂಡಿಯಾ ಹಾಗೂ ಚೀನಾದ ಮಧ್ಯ ಅರುಣಾಚಲ್ ಪ್ರದೇಶನ ನೂರಾಂಗ್ ಎಂಬ ಬಾರ್ಡರ್ನಲ್ಲಿ 300ಕ್ಕೂ ಅಧಿಕ ಚೀನಾದ ಸೈನಿಕರು ಭಾರತದ ಮೇಲೆ ಆಕ್ರಮಣ ಮಾಡಲು ಮುಂದಾಗುತ್ತಾರೆ. ಅಂದಿನ ಕಾಲದಲ್ಲಿ ಭಾರತದ ಬಳಿ ಆಧುನಿಕ ಶಸ್ತ್ರಗಳೂ ಇರಲಿಲ್ಲ. ಆದರೆ ಚೀನಾದ ಸೈನಿಕರ ಬಳಿ ಆಧುನಿಕ ಶಸ್ತ್ರಗಳು, ಟ್ಯಾಂಕರ್ಗಳು ಎಲ್ಲವೂ ಲಭ್ಯವಿದ್ದವು. ಚೀನಾದ 300ಕ್ಕೂ ಅಧಿಕ ಸೈನಿಕರು ಭಾರತದ ಮೇಲೆ ದಾಳಿ ಮಾಡಲು ಬರುತ್ತಿರುವುದನ್ನು ಕಂಡ ಅಲ್ಲಿನ ಭಾರತದ ಸೈನಿಕರು ಕೆಲವರು ಅಲ್ಲಿಂದಲೇ ಕೆಲಸವನ್ನು ಬಿಟ್ಟು ಹೋಗಲು ನಿರ್ಧರಿಸುತ್ತಾರೆ. ಆದರೆ ಅಲ್ಲಿದ್ದ ಜಶ್ವಂತ್ ಸಿಂಗ್ ಹಾಗೂ ತ್ರಿಲೋಕ್ ಸಿಂಗ್ ಮತ್ತು ಭೂಪಾಲ್ ಎಂಬ ಮೂವರು ಸೇರಿ ಆ ಚೀನಾದ ಸೈನಿಕರಿಂದ ಭಾರತವನ್ನು ಹೇಗಾದರೂ ರಕ್ಷಣೆ ಮಾಡಲೇಬೇಕೆಂದು ನಿರ್ಧರಿಸುತ್ತಾರೆ. ಆ ನಂತರ ಈ ಮೂವರು ಚೀನಾದ ಸೈನಿಕರ ವಿರುದ್ಧ ಯುದ್ಧ ಮಾಡಲು ನಿರ್ಧರಿಸುತ್ತಾರೆ. ಮೊದಲು ಯಾರ ಬಳಿ ಮಷಿನ್ ಗನ್ಗಳು ಲಭ್ಯವಿದ್ದವೋ ಅವರನ್ನು ಟಾರ್ಗೆಟ್ ಮಾಡಿ ಇವರ ಬಳಿ ಇದ್ದ ಬಾಂಬ್ಗಳನ್ನು ಉಪಯೋಗಿಸಿ ಚೀನಾದ 5 ಸೈನಿಕರನ್ನು ಕೊಂದು ಮಷಿನ್ ಗನ್ನನ್ನು ತಮ್ಮ ವಶಪಡಿಸಿಕೊಳ್ಳುತ್ತಾರೆ. ಮಷಿನ್ ಗನ್ಸ್ ವಶಪಡಿಸಿಕೊಂಡ ನಂತರ ತ್ರಿಲೋಕ್ ಸಿಂಗ್ ಮತ್ತು ಭೋಪಾಲ್ ವೀರಮರಣ ಹೊಂದುತ್ತಾರೆ. ಜಶ್ವಂತ್ ಸಿಂಗ್ ತುಂಬ ಗಾಯಗೊಳಗಾಗುತ್ತಾರೆ. ಆದರೂ ಹಿಂಜರಿಯದೆ ಮಷಿನ್ ಗನ್ಗಳನ್ನು ಭಾರತಕ್ಕೆ ತಗೊಬರುತ್ತಾರೆ. ಸ್ಟೇನ್ ಮಷಿನ್ ಗನ್ ವಶಪಡಿಸಿಕೊಂಡ ನಂತರ 300ಕ್ಕೂ ಅಧಿಕ ಚೀನೀಯ ಸೈನಿಕರನ್ನು ಜಶ್ವಂತ್ ಕೊಲ್ಲುತ್ತಾರೆ. ಈ ಯುದ್ಧ ಸರಿಸುಮಾರು 3 ದಿನಗಳ ಕಾಲ ನಡೆಯುತ್ತದೆ, ಅಂದರೆ 72 ಗಂಟೆಗಳ ಕಾಲ ನಡೆಯುತ್ತದೆ. ಕೆಲವು ಚೀನಾ ಸೈನಿಕರು ಬಂಧಿಸಿದ ನಂತರ ಚೀನಾಗೆ ಕರೆಯುತ್ತಾರೆ. ಆ ನಂತರ ಜಶ್ವಂತ್ ಸಿಂಗ್ ರಾವತ್ ಮರಳಿ ಭಾರತಕ್ಕೆ ಎಂದಿಗೂ ಬರುವುದೇ ಇಲ್ಲ. ಚೀನಾ ಸರ್ಕಾರ ಜಶ್ವಂತ್ ಅವರಿಗೆ ಸಂಬಂಧಿಸಿದ ಬ್ಯಾಡ್ಜ್, ಯೂನಿಫಾರ್ಮ್, ಬೆಲ್ಟ್ ಎಲ್ಲವನ್ನೂ ಭಾರತ ಸರ್ಕಾರಕ್ಕೆ ಕಳಿಸಿಕೊಡುತ್ತಾರೆ. ಚೀನಾ ಸರ್ಕಾರ ಅವರನ್ನು ಸಾಯಿಸಿರುವುದು ಖಚಿತವಾಗಿಯೇ ಎಂದು ಖಚಿತಪಡಿಸುತ್ತಾರೆ. ಆದರೆ ಭಾರತ ಸರ್ಕಾರವು ಅವರ ಮಾತುಗಳನ್ನು ನಿರಾಕರಿಸುತ್ತಾರೆ. ಯಾಕೆಂದರೆ ಅವರು ಇನ್ನೂ ಜೀವಂತವಾಗಿಯೇ ನಮ್ಮ ದೇಶ ಕಾಯುತ್ತಿರುವರು ಎಂದು ಹಲವರು ಸೈನಿಕರ ನಂಬಿಕೆ. ಭಾರತ ಸರ್ಕಾರವು ಇವಾಗಲೂ ಕೂಡ ಒಬ್ಬ ಜೀವಂತ ಇರುವ ಸೈನಿಕನಿಗೆ ಏನೆಲ್ಲ ಸೌಲಭ್ಯ ಕೊಡುತ್ತಿದೆಯೋ ಅದನ್ನೆಲ್ಲ ಜಶ್ವಂತ್ ಸಿಂಗ್ ಅವರಿಗೂ ನೀಡುತ್ತಿದೆ. ಅರುಣಾಚಲ್ ಪ್ರದೇಶದಲ್ಲಿ ಜಶ್ವಂತ್ ಸಿಂಗ್ ಅವರ ಒಂದು ನೆನಪಿನ ದೇಗುಲವಿದೆ. ಅದನ್ನು ಜಶ್ವಂತ್ ಗಢ್ ಎಂದು ಕರೆಯುತ್ತಾರೆ. ಪ್ರತಿ ವರ್ಷವೂ ಕೂಡ ಪ್ರತಿಯೊಬ್ಬ ಸೈನಿಕನಿಗೂ ದೊರೆಯುವ ರಜೆಯ ಹಾಗೆಯೇ
ಜಶ್ವಂತ್ ಅವರಿಗೂ ನೀಡುತ್ತಾರೆ. ಅಂದು ಅವರ ಫೋಟೋ ಮತ್ತು ಅವರಿಗೆ ಸೇರಿದ ಎಲ್ಲ ವಸ್ತುಗಳನ್ನು ಜಶ್ವಂತ್ ಗಢ್ ಇಂದ ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ. ರಜೆ ಮುಗಿದ ನಂತರ ಅವರಿಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನು ಜಶ್ವಂತ್ ಗಢ್ಗೆ ಹಿಂದಿರುಗಿಸುತ್ತಾರೆ. ಕೊನೆಗೆ ಅವರ ಜೀವನ 1962ರಲ್ಲಿ ಚೀನಾ ಹಾಗೂ ಭಾರತದ ನಡುವಿನ ಯುದ್ಧದಲ್ಲಿ ಕೊನೆಗೊಳ್ಳುತ್ತದೆ. ಆದರೆ ಅವರು ಸತ್ತ ನಂತರ ಎಲ್ಲ ಭಾರತೀಯ ಸೈನಿಕರಿಗೂ ದೇವರಾಗುತ್ತಾರೆ. ಕೊನೆಗೆ ಅವರ ಜೀವನ 1962ರಲ್ಲಿ ಚೀನಾ ಹಾಗೂ ಭಾರತದ ನಡುವಿನ ಯುದ್ಧದಲ್ಲಿ ಕೊನೆಗೊಳ್ಳುತ್ತದೆ. ಆದರೆ ಅವರು ಸತ್ತ ನಂತರ ಎಲ್ಲ ಭಾರತೀಯ ಸೈನಿಕರಿಗೂ ದೇವರಾಗುತ್ತಾರೆ. ಶೌರ್ಯ ಸಾಹಸಕ್ಕೆ ಮತ್ತೊಂದು ಹೆಸರೇನಿದ್ದರೆ ಅದೇ ಜಶ್ವಂತ್ ಸಿಂಗ್ ರಾವತ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.